ನಿಮ್ ಬಿಪಿನ ಯಾಕೆ 120/80 ಅಥವಾ 130/70 ಅಂತ ಹೇಳ್ತಾರೆ? ಯಾಕದ್ರಲ್ಲಿ 2 ನಂಬರ್ ಇದ್ರೆ, ಯಾಕದ್ರಲ್ಲಿ 1 ನಂಬರ್ ಇಲ್ಲ ಅಂತ ಹೇಳೋದು ಯೋಚನೆ ಮಾಡಿದ್ರೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸಾಧಾರಣವಾಗಿ ನಮ್ದು ಹೃದಯ 1 ನಿಮಿಷಕ್ಕೆ 72 ಸರಿ ಬಡಿಯುತ್ತೆ. ಒಂದ್ ದಿನಕ್ಕೆ ಸರಿ ಸುಮಾರಾಗಿ 1 ಲಕ್ಷ ಸರಿ ಬಡಿಯುತ್ತದೆ. ಹೃದಯ ಪ್ರತಿ ಸಲ ಬಡಿಯುವಾಗಲೂ ಹೃದಯದೊಳಗಡೆ ಇರುವಂತಹ ರಕ್ತನಾಳಗಳ ಮೇಲೆ ತಳ್ಳುತ್ತೆ. ಆ ತಳ್ಳುವಾಗ ಉಂಟಾಗುವಂತಹ ಪ್ರೆಷರ್ ನಮ್ಮ ಸಿಸ್ಟೋಲಿಕ್ ಬಿಪಿ ಅಥವಾ ಮೇಲ್ಗಡೆ ಬರುವಂತಹ 120. ಹೃದಯ ವಿಶ್ರಾಂತಿ ಇರುವಾಗ ಕನಿಷ್ಠ ಮಟ್ಟದ ಒತ್ತಡ ಇರ್ತದೆ ರಕ್ತನಾಳಗಳಲ್ಲಿ, ಅದೇ ನಮ್ಮ ಡಯಾಸ್ಟೋಲಿಕ್ ಬಿಪಿ ಅಥವಾ 80. ನೀವು ಹೃದಯನ ಒಂದು ಮೋಟರ್ ಅಂತ ಯೋಚನೆ ಮಾಡಿದ್ರೆ, ಮೋಟರ್ ಆನ್ ಮಾಡಿದಾಗ ಪೈಪ್ ನಲ್ಲಿ ಫೋರ್ಸ್ಫುಲ್ ಆಗಿ ನೀರು ಬರ್ತಾ ಇರುತ್ತೆ. ಸೊ ಅದೇ ನಮ್ಮ ಸಿಸ್ಟೋಲಿಕ್ ಬಿಪಿ. ಅಕಸ್ಮಾತ್ ಮೋಟರ್ ಆಫ್ ಆಯ್ತು ಅಂತಂದ್ರೆ ಅವಾಗ್ಲೂ ಕೂಡ ಒಳಗಡೆ ಇರುವಂತಹ ನೀರಿನಿಂದ ಸಣ್ಣ ಮಟ್ಟದಂತ ಒಂದು ಪ್ರೆಷರ್ ಎಕ್ಸರ್ಟ್ ಮಾಡ್ತಾ ಇರುತ್ತೆ. ಅದೇ ನಮ್ಮ ಡಯಾಸ್ಟೋಲಿಕ್ ಬಿಪಿ. ಆದ್ರಿಂದ ಅದನ್ನ 120/80 ಅಂತ ಹೇಳ್ತೀವಿ. ಸಾಧಾರಣವಾಗಿ ಅದು 2 ನಂಬರ್ ಅಲ್ಲಿ ಇರ್ತದೆ. ಯಾವ್ದು ಹೆಚ್ಚು ಅಪಾಯಕಾರಿ? ಸಿಸ್ಟೋಲಿಕ್ ಬಿಪಿ ಜಾಸ್ತಿ ಆದ್ರೆ ಜಾಸ್ತಿ ಡೇಂಜರಸ್, ಡಯಾಸ್ಟೋಲಿಕ್ ಬಿಪಿ ಜಾಸ್ತಿ ಆದ್ರೆ ಜಾಸ್ತಿ ಡೇಂಜರಸ್? ಅದನ್ನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ರೀತಿ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಸಂಪರ್ಕಿಸಿ ಡಾಕ್ಟರ್ ಸುಜ್ವಲ್, ಕನ್ಸಲ್ಟೆಂಟ್ ಫಿಸಿಷಿಯನ್, DRM ಹಾಸ್ಪಿಟಲ್, ಮೈಸೂರು.